ಬಸವ ಬಾರಯ್ಯ ಮರ್ತ್ಯಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ. ಇಲ್ಲ ಇಲ್ಲ ಯಾರೂ ಇಲ್ಲ ನಾನೊಬ್ಬನೇ ಭಕ್ತ. ಮರ್ತ್ಯಲೋಕದೊಳಗಣ ಭಕ್ತರೆಲ್ಲರೂ ಲಿಂಗ ಜಂಗಮರು ನೀನೇ ಕುಡಲ ಸಂಗಮ ದೇವ. ಕುಡಲ ಸಂಗಮ ದೇವ ಎನ್ನುವಂತಹ ವಚನಗಳು ಬಸವಣ್ಣವರ ವಚನಗಳು ಎಂದು ನಾವೆಲ್ಲರೂ ಕೂಡ ಅದನ್ನು ಗ್ರಹಿಸಿಕೊಂಡಿದ್ದೇವೆ. ಬಸವಣ್ಣವರು ಈ ವಚನದಲ್ಲಿ ಬಸವ ಬಾರಯ್ಯ ಎನ್ನುವಂತಹ ಒಂದು ಪ್ರಶ್ನೆಯನ್ನು ಹಾಕ್ತಾರೆ. ಆದರೆ ಬಸವಣ್ಣವರು ಬಸವ ಬಾರಯ್ಯ ಅಂತ ಕರೆದದ್ದು ಯಾರನ್ನ? ಇದು ಮೊದಲನೇ ಪ್ರಶ್ನೆ. ಆದರೆ ಮರ್ತ್ಯಲೋಕದೊಳಗೆ ಭಕ್ತರುಂಟೆ ಹೇಳಯ್ಯ, ಇಲ್ಲ ಇಲ್ಲ ಯಾರೂ ಇಲ್ಲ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಮರ್ತ್ಯಲೋಕದಲ್ಲಿ ಯಾರಾದರೂ ಭಕ್ತರು ಇದ್ದಾರೆಯೇ ಎನ್ನುವಂತಹ ಪ್ರಶ್ನೆಯನ್ನು ಹಾಕ್ಕೊಂಡು ಯಾರೂ ಭಕ್ತರಲ್ಲ ನಾನೊಬ್ಬನೇ ಭಕ್ತ ಅಂತ ಅಲ್ಲಿ ಈ ವಚನದಲ್ಲಿ ಪ್ರತಿಪಾದನೆಯನ್ನು ಮಾಡ್ತಾರೆ. ಆದರೆ ತಕ್ಷಣ ಮುಂದಿನ ಸಾಲಿನ ಹೇಳ್ತಾರೆ, ಮರ್ತ್ಯಲೋಕದೊಳಗಣ ಭಕ್ತರೆಲ್ಲರೂ, ಯಾರೂ ಇಲ್ಲ, ಭಕ್ತರು ಯಾರೂ ಇಲ್ಲ, ನಾನೊಬ್ಬನೇ ಭಕ್ತ, ಮರ್ತ್ಯಲೋಕದೊಳಗಣ ಭಕ್ತರೆಲ್ಲರೂ ಎನ್ನುವಂಥ ಪ್ರಶ್ನೆಯನ್ನು ಹಾಕ್ಕೊಂತಾರೆ. ಹಾಕ್ಕೊಂಡು ಏನು ಮಾಡ್ತಾರೆ, ಅವರು ಲಿಂಗ ಜಂಗಮ ನೀನೇ ಕುಡಲ ಸಂಗಮ ದೇವ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಹಾಗಾದರೆ ಬಸವಣ್ಣವರು ಬಸವ ಬಾರಯ್ಯ ಅಂತ ಕರೆದದ್ದು ಯಾರನ್ನ? ಈ ಬಸವ ಯಾರು ಎನ್ನುವಂತಹದ್ದನ್ನು ನಾವು ಆಲೋಚನೆ ಮಾಡಿದಾಗ ಈ ಬಸವ ಎನ್ನುವಂತಹದ್ದು ಅಲ್ಲಮಪ್ರಭುಗಳು ಹೇಳಿದ ಹಾಗೆ ಬಸವ ಭವೆಂಬಲ್ಲಿ ಭವ ಅಡಗಿತ್ತು, ಸವೆಂಬಲ್ಲಿ ಸಮ್ಯಜ್ಞಾನಿಯಾದನು, ಎಂದು ವಚಸುವಡೆ ವಸ್ತು ಚೈತನ್ಯಾತ್ಮಕನಾದನು. ವಸ್ತುವಿನಲ್ಲಿರುವಂತಹ ಚೈತನ್ಯಾತ್ಮಕವಾದಂತಹ ಜ್ಞಾನವನ್ನು ಯಾರು ಪಡೆದುಕೊಂಡು ಆ ಜ್ಞಾನವನ್ನು ಮತ್ತೊಬ್ಬರಿಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡ್ತಾರೋ ಅವರನ್ನು ಬಸವ ಅಂತ ಸಂಬೋಧನೆಯನ್ನು ಮಾಡ್ತಾರೆ ಇಲ್ಲಿ ಅಲ್ಲಮಪ್ರಭುಗಳು. ಆದರೆ ನಿಜವಾದ ಕೂಡ ಯಾವುದು ಅಂತ ಹೇಳಿದ್ರೆ ಆದಿಲಿಂಗ ಅನಾದಿ ಬಸವ ಎನ್ನುವಂತಹ ಚನ್ನಬಸವಣ್ಣವರ ವಚನದ ಆಧಾರದಲ್ಲಿ ತೆಗೆದುಕೊಂಡಾಗ ಅನಾದಿಯಲ್ಲಿರುವಂತಹ ಆ ಶಕ್ತಿಯೇ ಬಸವ ಎನ್ನುವಂತಹದ್ದನ್ನು ಇಲ್ಲಿ ಬಸವಣ್ಣವ್ರು ಏನು ಮಾಡ್ತಾರೆ, ಪ್ರಾರ್ಥಿಸ್ತಾರೆ. ಬಸವ ಮೂಲ ಚೈತನ್ಯಾತ್ಮಕ ಸ್ವರೂಪನಾದಂತಹ ಬಸವ ಬಾರಯ್ಯ, ಮರ್ತ್ಯಲೋಕದೊಳಗೆ ಭಕ್ತರುಂಟೆ ಎನ್ನುವಂತಹದನ್ನ ಪ್ರಶ್ನೆಯನ್ನು ಹಾಕ್ಕೊಂಡು ಯಾರೂ ಇಲ್ಲ ಅಂತ ಹೇಳಿ, ನಾನೊಬ್ಬನೇ ಭಕ್ತ ಅಂತ ಹೇಳಿ, ಕೊನೆಗೆ ಎಲ್ಲರೂ ಲಿಂಗಜಂಗಮ ಸ್ವರೂಪ ಎನ್ನುವಂತಹದ್ದನ್ನು ಅವರು ಪ್ರತಿಪಾದನೆ ಮಾಡಬೇಕಾದ್ರೆ ಇದನ್ನು ಹೀಗೆ ಯೋಚನೆ ಮಾಡಿದರೆ ಬೇಗ ನಮಗೆ ಅರ್ಥವಾಗೋದಿಲ್ಲ. ಒಂದು ವಸ್ತುವಿನ ರೂಪದಲ್ಲಿ ತೆಗೆದುಕೊಂಡು ಅದಕ್ಕೆ ಒಂದು ವಿಶ್ಲೇಷಣೆಯನ್ನು ಕೊಟ್ಟಾಗ ನಮಗೆ ಬೇಗ ಇದರ ವಚನದ ಮೂಲ ಅರ್ಥವಾಗ್ತದೆ. ಈಗ ಸಾಮಾನ್ಯವಾಗಿ ಯಾವುದೋ ಒಂದು ವಸ್ತ್ರವನ್ನು ತಿಳ್ಕೊಳ್ಳೋಣ. ಆ ವಸ್ತ್ರವನ್ನು ಮಡಿಚಿ ನಾವು ಬೀರಲ್ಲಿ ಇಟ್ಟರೆ ಅದು ಲಿಂಗ ಹೌದಾ, ಜಡ ಹೌದಾ ಅಲ್ವೋ? ಆ ಜಡವಾದಂತಹ ಆ ವಸ್ತುವನ್ನು ಅಂದರೆ ಆ ವಸ್ತ್ರವನ್ನು, ಆ ಬಟ್ಟೆಯನ್ನು ನಾವು ಮೈಮೇಲೆ ಹಾಕ್ಕೊಂಡ್ರೆ ಅದು ಚೈತನ್ಯ ಹೌದಾ ಅಲ್ವೋ? ಒಂದು ವಸ್ತು ತಾನೇನಾಗಿತ್ತು, ಮಡಿಚಿ ಇಟ್ಟಾಗ ಅದು ವಸ್ತ್ರವಾಗಿ ಲಿಂಗವಾಗಿತ್ತು, ಅಂದರೆ ಜಡ ಅರ್ಥಾತ್ ಲಿಂಗವಾಗಿತ್ತು. ಆದರೆ ಅದನ್ನೇ ನಾವು ಧರಿಸಿ ಮೈಮೇಲೆ ಹಾಕ್ಕೊಂಡಾಗ ಅದು ಚೈತನ್ಯಕ್ಕೆ ಒಳಗಾಗಿ ಜಂಗಮವಾಯಿತು. ಈ ಬಟ್ಟೆ ನನ್ನ ದೇಹಕ್ಕೆ ಸೇವೆಯನ್ನು ಮಾಡ್ತಾ ಇದೆಯೇ ಇಲ್ಲವೋ? ಶೀತ ಉಷ್ಣಗಳಾಗದ ಹಾಗೆ, ನಮಗೆ ಗೌರವವನ್ನು ತರುವ ಹಾಗೆ, ನಮಗೆ ಯಾವುದೇ ರೀತಿಯಾದಂತಹ ಧಕ್ಕೆಗಳು ಬರದ ರೀತಿಯಲ್ಲಿ ಈ ಬಟ್ಟೆ ನನ್ನನ್ನು ಕಾಪಾಡುತ್ತೋ ಇಲ್ವೋ? ಹಂಗಾರೆ ಒಂದು ವಸ್ತು ನಾವು ಮಡಿಚಿ ಇಟ್ಟಾಗ ಜಡವಾಗಿತ್ತು, ಮೈಮೇಲೆ ಹಾಕ್ಕೊಂಡಾಗ ಜಂಗಮವಾಯಿತು, ಅದು ನನಗೆ ಸೇವೆ ಮಾಡುವಾಗ ಅದು ಭಕ್ತನಾಯಿತು. ಹಾಗಾಗಿ ಇಲ್ಲಿ ಮರ್ತ್ಯಲೋಕದೊಳಗಣ ಭಕ್ತರೆಲ್ಲರೂ ಎನ್ನುವಂತಹ ಮಾತನ್ನು ಯಾಕೆ ಬಳಕೆ ಮಾಡ್ತಾರ ಅಂತ ಹೇಳಿದ್ರೆ, ಈ ಭೂಮಿಯಲ್ಲಿ ಇರುವಂತಹ ಪ್ರತಿಯೊಂದು ವಸ್ತುಗಳು, ಒಂದು ದೀಪ ಇರಬಹುದು, ಒಂದು ಕಸಬರಿಗೆ ಇರಬಹುದು, ಮನೆಯಲ್ಲಿ ಅಡುಗೆ ಮಾಡುವ ಪಾತ್ರೆ ಇರಬಹುದು. ನೋಡಿ, ಪಾತ್ರೆ ಹಾಗೆ ನಾವು ಇಟ್ಟರೆ ಅದು ಜಡ, ಆದರೆ ಅದರ ಪಾತ್ರೆಯಲ್ಲಿ ಅಡುಗೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಚೈತನ್ಯ ಅಲ್ವಾ? ಆ ಪಾತ್ರೆ ಆ ಅಡುಗೆ ಆಗುವಾಗ ಎಲ್ಲ ಶಾಖವನ್ನು ಸಹಿಸಿಕೊಂಡು ನಮಗೆ ಅಡುಗೆಯನ್ನು ಪಕ್ವವಾಗಿ ಮಾಡಿಕೊಡುವಾಗ ಅದು ಭಕ್ತ ಅಲ್ವಾ? ಹಾಗಾಗಿ ಒಂದು ವಸ್ತು ಏನಾಗ್ತದೆ, ಮೂಲ ಸ್ವರೂಪದಲ್ಲಿ ಜಡವಾಗಿದ್ದರೂ ಚೈತನ್ಯಾತ್ಮಕವಾದಂತಹ ವಸ್ತು, ಚೈತನ್ಯಾತ್ಮಕವಾದಂತಹ ಕ್ರಿಯಾತ್ಮಕವಾದಂತಹ ರೂಪಕ್ಕೆ ಬಂದು ಅದು ಈ ಲೋಕದಲ್ಲಿ ಸೇವೆಯನ್ನು ಮಾಡ್ತಾ ಇದೆ ಎನ್ನುವಂತಹದ್ದು. ನಿಮಗೆ ಇನ್ನೂ ಒಂದು ಉದಾಹರಣೆಯನ್ನು ಕೊಟ್ಟರೆ ಬೇಗ ನಿಮ್ಗೆ ಅರ್ಥ ಆಗುತ್ತೆ. ನಾವು ಹಾಕ್ಕೊಳ್ಳುವಂತಹ ಒಂದು ಚಪ್ಪಲಿನೇ ಇರಬಹುದು, ನಾವು ಮೂಲೆಯಲ್ಲಿ ಬಿಟ್ಟಾಗ ಜಡವಾಗಿತ್ತು, ನಾವು ಕಾಲನ್ನು ಹಾಕ್ಕೊಂಡಾಗ ಅದು ಜಂಗಮವಾಯಿತು. ಅದು ನನಗೆ ಮುಳ್ಳು ಕಲ್ಲು ಒತ್ತದ ಹಾಗೆ ನನ್ನನ್ನು ಕಾಪಾಡುವಾಗ ಅದು ನನಗೆ ಭಕ್ತನಾಗಿತ್ತು. ಆ ಚಪ್ಪಲಿ ಏನಾದ್ರು ಕೊಳೆ ಆದಾಗ ಆ ಚಪ್ಪಲಿಯನ್ನು ಶುದ್ಧವನ್ನಾಗಿ ಮಾಡಿಕೊಂಡು ಅಥವಾ ಅದು ಸಣ್ಣ ಪುಟ್ಟ ತೊಂದರೆ ಆದಾಗ ಸರಿಪಡಿಸ್ಕೊಂಡು
ಅದಕ್ಕೆ ನಾನು ಭಕ್ತನಾಗದಿದ್ದರೆ ಅದು ಮತ್ತೆ ಉಪಯೋಗ ಆಗೋದು ಹೇಗೆ? ಹಾಗಾಗಿ ಪ್ರತಿಯೊಂದು ವಸ್ತುಗಳು ಕೂಡ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಭೂಮಿಯಲ್ಲಿ ಸೇವೆಯನ್ನು ಮಾಡಲಿಕ್ಕೋಸ್ಕರವಾಗಿ ಬಂದಿದ್ದಾವೆ. ಆ ಸೇವೆಯನ್ನು ಮಾಡುವಂತಹ ಎಲ್ಲ ವಸ್ತುಗಳು ಹೇಗಿದ್ದಾವೆ? ಜಡವೂ ಹೌದು, ಅವು ಜಂಗಮವೂ ಹೌದು. ಅವುಗಳಿಗೆ ಏನು ಸೇವೆಯನ್ನು ಮಾಡುವಂತಹದ್ದು ಏನು ಯಾರಾಗಬೇಕು? ನಾನಾಗಬೇಕು ಎನ್ನುವಂತಹದ್ದನ್ನು. ಹಾಗಾಗಿ ಬಸವ ಮೂಲ ಚೈತನ್ಯಾತ್ಮಕ ಸ್ವರೂಪನಾದಂಥ ಬಸವ ಬಾ, ಮರ್ತ್ಯಲೋಕದಲ್ಲಿ ಯಾರಾದರೂ ಭಕ್ತರಿರ ಅಂತ ಹೇಳಿದ್ರೆ ಯಾರೂ ಭಕ್ತರಲ್ಲ, ನಾನೊಬ್ಬನೇ ಭಕ್ತ. ಆ ಮರ್ತ್ಯಲೋಕದಲ್ಲಿರುವಂತಹ ಎಲ್ಲರೂ ಕೂಡ, ಎಲ್ಲ ವಸ್ತುಗಳು ಕೂಡ, ಚರಾಚರ ವಸ್ತುಗಳೆಲ್ಲವೂ ಕೂಡ ಏನಪ್ಪ ಅಂತ ಹೇಳಿದ್ರೆ ಅವು ಲಿಂಗವೂ ಹೌದು, ಅವು ಜಂಗಮವೂ ಹೌದು. ಈ ಲೋಕದಲ್ಲಿ ಸೇವೆಯನ್ನು ಮಾಡುವಂತಹ ಸ್ಥಿತಿಯಲ್ಲಿ ಇದ್ದಾಗ ಅವು ಭಕ್ತನೂ ಹೌದು. ಹಾಗಾಗಿ ಇಲ್ಲಿ ಭಕ್ತ ಸ್ವರೂಪದಲ್ಲಿ ಇಡೀ ಒಂದು ವಸ್ತುಗಳು ಕೂಡ, ಎಲ್ಲ ವಸ್ತುಗಳು ಏನಾಗ್ತದೆ ಅಂದರೆ ಅವು ಲಿಂಗ ಜಂಗಮ ಸ್ವರೂಪವಾಗಿ ಲೋಕದಲ್ಲಿ ಸೇವೆಯನ್ನು ಮಾಡುವುದರ ಮೂಲಕವಾಗಿ ಭೂಲೋಕದಲ್ಲಿ ಪರಮಾತ್ಮನ ಸ್ವರೂಪದಲ್ಲಿ ಅವೆಲ್ಲ ಇದ್ದಾವೆ. ನಾನು ಅವುಗಳಿಗೆ ಸೇವಕನಾಗಿ ಕೆಲಸವನ್ನು ಮಾಡು, ಅವುಗಳ ಉಪಯೋಗವನ್ನು ಹೇಗೆ ತೆಗೆದುಕೊಳ್ಬೇಕು, ಅವರ ಸ್ಥಿತಿಯನ್ನು ಹೇಗೆ ಕಾಪಾಡಬೇಕು ಎನ್ನುವಂತಹ ಆಲೋಚನೆಯನ್ನು ಮಾಡಿ ಬದುಕನ್ನು ಸಾಗಿಸಬೇಕು ಎನ್ನುವಂತಹದ್ದನ್ನು. ಹಾಗಾಗಿ ನೋಡಿ, ಯಾವುದೇ ಒಬ್ಬ ವ್ಯಕ್ತಿ ತಗೊಳ್ಳಿ, ಆ ವ್ಯಕ್ತಿ ತಾನು ಬದುಕನ್ನು ಆಚರಣೆ ಮಾಡಬೇಕಾದ್ರೆ ಭೂಮಿಯಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಕೂಡ, ಒಬ್ಬ ಟೈಲರ್ ಆದರೆ ಅವನಿಗೆ ಕತ್ರಿ, ಟೇಪು, ಆಮೇಲೆ ಅವನಿಗೆ ಬೇಕಾದಂತಹ ಯಂತ್ರ, ಇವೆಲ್ಲವೂ ಕೂಡ ಅವನಿಗೋಸ್ಕರವಾಗಿ ಸೇವೆ ಮಾಡಕ್ಕೆ ಬಂದಿದ್ದಾವೆ. ಅವನು ಹಾಗೆ ಬಿಟ್ಟರೆ ಜಡವಾಗ್ತವೆ, ಅದರ ಉಪಯೋಗ ತೆಗೆದುಕೊಂಡ್ರೆ ಜಂಗಮವಾಗ್ತವೆ. ಅವನನ್ನು ಕೂಡ ಅವು ಏನು ಮಾಡ್ತವೆ? ಸಾಕ್ತವೆ. ಅವು ಕೂಡ ಏನಾಗ್ತವೆ? ಚಾಲನೆ ಒಳಗಿರ್ತವೆ. ಆ ಮೂಲಕವಾಗಿ ಇಡೀ ಒಂದು ವಸ್ತು, ಎಲ್ಲ ವಸ್ತುಗಳು ಕೂಡ, ಈ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ವಸ್ತುಗಳು ಕೂಡ ಏನಾಗಿದ್ದಾವೆ ಅಂತ ಹೇಳಿದ್ರೆ ಚರಾಚರ ಸ್ವರೂಪದಲ್ಲಿ ಲೋಕದ ಸೇವೆಯನ್ನು ಮಾಡ್ತಿದ್ದಾವೆ. ನಾನು ಅವುಗಳಿಗೆ ಸೇವಕ ಎನ್ನುವಂತಹ ಭಾವ ನಮ್ಮಲ್ಲಿ ಇರಲಿ ಎನ್ನುವಂತಹದ್ದನ್ನು ನಾವೆಲ್ಲರೂ ಅರ್ಥವನ್ನು ಮಾಡ್ಕೊಳ್ಬೇಕು. ಯಾವುದೇ ಒಂದು ವಸ್ತುವಿನಿಂದ ನಾವು ಸಹಕಾರವನ್ನು ಪಡ್ಕೊಂಡ್ರೆ ಆ ವಸ್ತುಗಳಿಗೆ ನಾವು ಕೃತಜ್ಞರಾಗಿರಬೇಕು ಎನ್ನುವಂತಹ ವಚನವನ್ನು, ಅದರ ಅಭಿಪ್ರಾಯವನ್ನು ಬಸವಣ್ಣವರು ಈ ವಚನದ ಮೂಲಕವಾಗಿ ನಮಗೆ ಒಂದು ಎಚ್ಚರಿಕೆಯನ್ನು ಮತ್ತು ಒಂದು ಜಾಗೃತೆಯನ್ನು, ಒಂದು ಅನುಭವವನ್ನು ನಮಗೆ ಕೊಡುವಂಥ ಕೆಲಸವನ್ನು ಮಾಡ್ತಾರೆ. ಅದನ್ನು ನಾವು ನಮ್ಮ ಅಂತರಂಗದಲ್ಲಿ ಅಳವಡಿಸ್ಕೊಂಡು ಪ್ರತಿಯೊಂದು ವಸ್ತುಗಳಿಗೆ ನಾವು ಕೃತಜ್ಞರಾಗಿ ಬದುಕನ್ನು ಸಾಕೋಣ ಅಂತ ಹೇಳಿ ನಮ್ಮ ಎರಡು ಮಾತನ್ನು ಮುಗಿಸ್ತಾ ಇದ್ದೇವೆ.